ಯಾರದ್ರಿ ಫೋನು? ಹೊರಗಡೆ ಹೋಗಿ ಮಾತಾಡ್ಕೊಂಡು ಬಂದ್ರಿ? ಮತ್ತೆ ಏನಾದರೂ ಗೋರ್ಮೆಲ್ ಕೆಲಸ ಶುರು ಮಾಡ್ಕೊಂಡಿದ್ದೀರಾ ನೀವು? ಏನು ನೀನು ಎಲ್ಲದಕ್ಕೂ ಅನುಮಾನ ಪಡ್ತೀಯಲ್ಲ? ಆಫೀಸಿಂದ ಫೋನ್ ಬಂದಿತ್ತು, ಏನೋ ಅರ್ಜೆಂಟ್ ಕೆಲಸ ಇದೆ ಬನ್ನಿ ಅಂತಂದ್ರು, ಅದಕ್ಕೆ. ಆಫೀಸ್ ಫೋನ್ ಆಗಿದ್ರೆ ಇಲ್ಲೇ ನನ್ನ ಎದುರುಗಡೆನೆ ಮಾತಾಡ್ತಿದ್ರಿ ನೀವು. ಇದೇನಿದು ಹೊಸದಾಗಿ ಹೊರಗಡೆ ಹೋಗಿ ಮಾತಾಡ್ಕೊಂಡು ಬರೋವಂಥದ್ದು? ನನಗೆ ಗೊತ್ತು ರೀ, ಏನಾದರೂ ಕೆಟ್ಟ ಕೆಲಸ ಮಾಡೋವಾಗ್ಲೇ ನೀವು ಈ ರೀತಿ ಎಲ್ಲ ನಡ್ಕೊಳ್ಳೋದು. ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಕುಡಿ ಫೋನು ಯಾರು ಫೋನ್ ಮಾಡಿದ್ದು ಅಂತ ನೋಡ್ತೀನಿ. ಜಯಂತ್ ಅವರು ಫೋನ್ ಮಾಡಿದ್ರು. ಏನು? ಜಯಂತ್ ಫೋನ್ ಮಾಡಿದ್ನಾ? ಅಂದ್ರೆ ಅವನು ಜೈಲಲ್ಲಿದ್ರು, ಇನ್ನು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾನಾ? ಓ, ಅದಕ್ಕೆ ಯಾವಾಗ ನೋಡಿದ್ರು ನೀವು ಆ ಜಯಂತ್ ಪರವಾಗಿ ಮಾತಾಡೋದು. ನಾನು ಯಾಕೆ ಅವ್ರ ಪರವಾಗಿ ಮಾತಾಡಲಿ? ಪಾಪ ಅವರು ಫೋನ್ ಮಾಡಿ ಜಾನು ಹೇಗಿದ್ದಾಳೆ, ಹುಷಾರಾಗಿದ್ದಾಳ, ಊಟ ಮಾಡಿದ್ಲಾ, ತಿಂಡಿ ತಿಂದ್ಲಾ ಅಂತ ಕೇಳ್ತಾನೆ ಇರ್ತಾರೆ ಕಣೆ. ಅವನ ಹತ್ರ ಫೋನ್ ಹೇಗ್ರಿ ಬರುತ್ತೆ? ಯಾರ ಹತ್ರ ಇಸ್ಕೊಂಡು ಫೋನ್ ಮಾಡ್ತಾರೆ ಕಣೆ. ಅವ್ರಿಗೇನು, ಇದರಲ್ಲೇ ಗೊತ್ತಾಗ್ತಿದೆ ಅವರಿಗೆ ನಮ್ಮ ಜಾನು ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಅದಕ್ಕೆ ನೀವೇನು ಹೇಳಿದ್ರಿ? ಏನು ಹೇಳೋದು? ಅವರು ನೀವು ಜಾನ್ವಿ ಹತ್ರ ಮಾತಾಡಿದ್ರ, ಅವಳು ನನ್ನ ಜೊತೆ ಬರೋದಕ್ಕೆ ಒಪ್ಕೊಂಡ್ಲ, ನೀವು ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ನಾನು ನನ್ನ ತಪ್ಪನ್ನು ತಿದ್ಕೋತೀನಿ, ಯಾವತ್ತೋ ಮಾಡಿದ ತಪ್ಪಿಗೆ ಈಗ ಯಾಕೆ ಶಿಕ್ಷೆ ಕೊಡ್ತಿದ್ದೀರಾ, ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತೆಲ್ಲ ಹೇಳಿದರು ಕಣೆ. ಅದಕ್ಕೆ ನಾನು ನೀವು ಹೊರಗೆ ಬನ್ನಿ, ಇಬ್ಬರು ಸೇರಿ ಜಾನ್ವಿನ ಒಪ್ಸೋಣ ಅಂತ ಹೇಳಿದ್ದೀನಿ. ಹಾಂ, ಈಗೆಲ್ಲ ಕರೆಕ್ಟಾಗಿ ಒಂದಕ್ಕೊಂದು ಸೇರ್ಕೋತಾ ಇದ್ದೇನೆ. ಅವತ್ತು ರಾತ್ರಿ ಜಾನು ನಮ್ಮ ಮನೆಗೆ ಬಂದಾಗ ಎಷ್ಟು ಕೆಟ್ಟದಾಗಿ ಬೈದ್ರಿ ನೀವು ಜಯಂತನ್ನ. ಬೆಳಗ್ಗೆ ಆಗ್ತಿದ್ದಂಗೆ ನೋಡ್ತೀನಿ ನಿಮ್ಮ ವರ್ಷನೇ ಬದಲಾಗೋಗಿದೆ. ಯಾಕಪ್ಪ ಅಂತ ಗೊತ್ತಾಯಿದ್ದೆ. ಇದು ಎಲ್ಲದ್ರ ಹಿಂದೆ ಅವನ ಕೈವಾಡ ಇದೆ ಅಂತ ಈಗ ಗೊತ್ತಾಯ್ತು. ನನಗೆ ನಿಮ್ಮ ಲೆಕ್ಕಾಚಾರ ಎಲ್ಲ ಕರೆಕ್ಟಾಗಿ ಅರ್ಥ ಆಯ್ತು ರೀ. ಅವ್ರ ಹತ್ರ ಚೆನ್ನಾಗಿ ದುಡ್ಡಿದೆ. ಈಗ ಅವನ ಕಷ್ಟ ಸಮಯದಲ್ಲಿ ಅವನ ಜೊತೆ ಚೆನ್ನಾಗಿದ್ಬಿಟ್ರೆ ನಾಳೆ ಅವ್ನು ಜೈಲಿಂದ ಆಚೆ ಬರ್ತಿದ್ದಂಗೆ ಜಾನುನ ಅವನ ಕೈಗೆ ಒಪ್ಸಿ ನೀವು ಚೆನ್ನಾಗಿ ದುಡ್ಡು ಗಳಿಸ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಅವನಿಗೆ ಈ ರೀತಿ ಸಪೋರ್ಟ್ ಮಾಡ್ತಿರೋದು. ನೋಡೇ, ಜೀವನದಲ್ಲಿ ದುಡ್ಡು ಒಂದೇ ಮುಖ್ಯ ಅಲ್ಲ ಅಂತ ನನಗೂ ಗೊತ್ತು ಕಣೆ. ಹಾಗಂತ ನನಗೆ ದುಡ್ಡಿನ ಮೇಲೆ ಆಸೆ ಇಲ್ಲ ಅಂತಲ್ಲ, ಆಸೆ ಇದೆ. ಆದರೆ ನನ್ನ ತಂಗಿ ವಿಷಯದಲ್ಲ, ಅವಳಿನ್ನೂ ಚಿಕ್ಕವಳು. ಅವಳು ದಾರಿ ತಪ್ಪಿದಾಗ ಅವಳನ್ನ ಸರಿ ದಾರಿಗೆ ಕರ್ಕೊಂಡು ಬರಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರಾಗತ್ತೆ? ನಾವೇನು ಅವಳ ಜೊತೆಗಿರೋದಕ್ಕಾಗತ್ತಾ? ಅವಳಿಗೂ ಒಂದು ಆಸರೆ ಬೇಕಲ್ವಾ? ಅವಳು ನನ್ನ ಮಾತು ಕೇಳ್ತಾಳೋ ಇಲ್ವೋ? ನೀನು ಅವಳ ಮನಸ್ಸನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಪಡ. ಒಂದು ಸಂಸಾರನ ಉಳಿಸಿದ ಪುಣ್ಯ ನಿನಗೂ ಬರುತ್ತೆ ಕಣೆ. ಹೌದು ರೀ, ನನಗೆ ಪುಣ್ಯ ಬರುತ್ತೆ ಅಂತ ಅಂಥವನ ಜೊತೆ ನಮ್ಮನೆ ಹೆಣ್ಮಗುನ ಕಳ್ಸ್ಕೊಡಕ್ಕಾಗತ್ತಾ? ಎಲ್ಲರೂ ಒಪ್ಪಿದ ಮೇಲೇ ಜಾನುನ ಜೈನ್ ಜೊತೆ ಕೊಟ್ಟು ಮದುವೆ ಮಾಡಿದ್ವಿ ನಾವು, ಅಲ್ಲ ಅಂತಲ್ಲ. ಆದ್ರೆ ಅಲ್ಲಿ ಏನಾಯ್ತು, ಜಾನು ಇಲ್ದಿರೋ ಚಿತ್ರ ಹಿಂಸೆನೆಲ್ಲ ಅನುಭವಿಸಿದ್ಲು. ಪಾಪ ಅವಳಾಗಿದ್ದಕ್ಕೆ ಅಷ್ಟೊಂದು ನೋವನ್ನ, ಚಿತ್ರಹಿಂಸೆನೆಲ್ಲ ಅನುಭವಿಸಿದ್ಲು. ಅದೇ ನಾನೇನಾದರೂ ಅವಳ ಜಾಗದಲ್ಲಿ ಇದ್ದಿದ್ರೆ 2 ದಿವಸಕ್ಕೆ ಸಾಕಪ್ಪ ನಿನ್ನ ಸಾವಾಸ ಅಂತ ಹೇಳ್ಬಿಟ್ಟು ಆ ಮನೆನ ಬಿಟ್ಟು ಬಂದ್ಬಿಡ್ತಿದ್ದೆ. ಎಷ್ಟು ದಿನ ಅಂತ ಗಂಡ ಕೊಡೋ ಚಿತ್ರಹಿಂಸೆನೆಲ್ಲ ಸಹಿಸ್ಕೊಳಕ್ಕಾಗುತ್ತೆ ರೀ? ನೋಡಿ, ಮೊದಲು ಆ ಜಯಂತು ಜೈಲಿಂದ ಆಚೆ ಬರಲಿ, ಬಂದು ಅವನು ಬದಲಾಗಿದ್ದಾನೆ ಅನ್ನೋ ನಂಬಿಕೆ ನಮಗೆ, ಜಾನುಗೆ, ಎಲ್ಲರಿಗೂ ಬರಲಿ. ಆಮೇಲೆ ಜಾನು ಅವಳು ಒಪ್ಪಿದ್ರೆ ಮಾತ್ರ ಅವಳನ್ನ ಜೈನ್ ಜೊತೆ ಕಳಿಸ್ಕೊಡೋಣ. ಅಲ್ಲಿವರೆಗೂ ಅವನ ಪರವಾಗಿ ನೀವು ಈ ಮನೆಯಲ್ಲಿ ಮಾತಾಡೋದಕ್ಕೆ ಬರಬೇಡಿ. ಇಷ್ಟಕ್ಕೆ ಮೀರಿನೂ ನೀವೇನಾದರೂ ಅವನ ಜೊತೆ ಕೈ ಜೋಡಿಸಿದ್ರೆ ಏನಾಗತ್ತೆ ಅಂತ ಗೊತ್ತು ತಾನೆ? ಜಾಹ್ನವಿ ನಮ್ಮ ಮನೆಗೆ ಬಂದಾಗಿಂದ ನೆಮ್ಮದಿನೇ ಸತ್ತೋಗ್ಬಿಟ್ಟಿದೆ. ಊಟನೂ ಸೇರ್ತಾರೆ ಯಾವ ಮನೆಗೆ ಬೇಕು. ವೇಸ್ಟ್ ಮಾಡೋದು ಮಾಡ, ನಾನೇ The number you are trying to call is currently not reachable. ನೋಡಿದ್ರೆ ಮೇಡಮ್ ಅವರೇ, ನನ್ನ ಮಗ ನಮಗೆ ಸರಿಯಾಗಿ ಕೈ ಕೊಟ್ಟ. ಈಗ ಫೋನ್ ಮಾಡ್ತಿದ್ರೆ ಚಾಲ್ತಿರ್ಲಿಲ್ಲ ಅಂತ ಬರ್ತಾ ಇದೆ. ಸುಮ್ಮನೆ ಅವನ್ನ ಬಿಡಬಾರ್ದಾಗಿತ್ತು, ಬಿಟ್ಟು ತಪ್ಪು ಮಾಡಿದ್ವಿ. ನಮಗೆ ಹೆದರ್ಕೊಂಡು ಹೀಗೆಲ್ಲ ಮಾಡಿದಾನೆ ಅಂತ ಅನ್ನಿಸ್ತದೆ ಸಿದ್ದು ಅವರೇ.
ಆದರೆ ಎಲ್ಲಿಗೆ ಹೋಗ್ತಾನೆ? ಅಣ್ಣ ಅನ್ನಿಸ್ಕೊಂಡಿರೋನು ಇನ್ನು ಹಾಸ್ಪಿಟಲಲ್ಲೇ ಇದ್ದಾನಲ್ವಾ, ಅವನ್ನ ನೋಡೋಕ್ಕಾದರೂ ಯಾವುದಾದ್ರೂ ಒಂದು ವೇಷದಲ್ಲಿ ಬಂದೇ ಬರ್ತಾನೆ. ಈಗ ನಾವು ಹಾಸ್ಪಿಟಲ್ ಮೇಲೆ ಒಂದು ಕಣ್ಣಿಟ್ಟಿರಬೇಕು, ಆಗ ಅವ್ನು ಸಿಕ್ಕಾಕೋತಾನೆ. ಅವ್ನ ಫೋಟೋನಾದರೂ ಇದ್ದಿದ್ರೆ ಪೊಲೀಸವ್ರಿಗೆ ತೋರಿಸಿ ಅವ್ನು ಯಾರು, ಅವನ ಮೇಲೆ ಏನಾದರೂ ಪೊಲೀಸ್ ಕೇಸ್ಗಳಿದೆಯಾ ಅಂತ ತಿಳ್ಕೊಬೋದಾಗಿತ್ತು. ಅವ್ನ ಫೋಟೋನೂ ತಗೊಳ್ಳಿಲ್ಲ ನಾವು. ಫೋಟೋ ಮಿಸ್ ಆದರೆ ಏನಂತೆ? ಈಗ ಪೊಲೀಸ್ ಸ್ಟೇಷನ್ಗೆ ಒಂದು ಸಲ ಹೋಗಿ ಅಲ್ಲಿರೋ ಫೋಟೋಸ್ನ ನೋಡಿದ್ರೆ ಅವ್ನು ಸಿಗಬಹುದು. ಆಗ ಪೊಲೀಸವ್ರಿಗೂ ಅವನ ಬಗ್ಗೆ ಒಂದು ಸ್ವಲ್ಪ ವಿಷಯ ಗೊತ್ತಾಗಬಹುದಲ್ವಾ? ಸರಿಯಾಗಿ ಹೇಳಿದ್ರಿ ಮೇಡಮ್ ಅವರೇ, ಈಗಲೇ ಎಸ್ ಐಗೆ ಫೋನ್ ಮಾಡಿ ಸ್ಟೇಷನಲ್ಲಿ ಇದ್ದಾರಾ ಇಲ್ವಾ ಅಂತ ತಿಳ್ಕೊತೀನಿ. ಸರ್, ಇವತ್ತು ಆ ವ್ಯಕ್ತಿ ಕಡೆ ಇದ್ದು ಒಬ್ಬ ಹುಡುಗನ ನೋಡಿದ್ವಿ. ಅವನ್ನ ಹಿಡ್ಕೊಂಡು ಬಾಯ್ ಬಿಡ್ಸಕ್ಕೆ ನೋಡಿದ್ವಿ. ಆದರೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ದ. ಅದಕ್ಕೆ ಅವ್ನ ನಂಬರ್ ಇಸ್ಕೊಂಡು ಬಿಟ್ಟು ಕಳಿಸಿದ್ವಿ. ಈಗ ನೋಡಿದ್ರೆ ಅವ್ನ ಫೋನೇ ವರ್ಕ್ ಆಯ್ತಿಲ್ಲ. ಸ್ಟೇಷನ್ಗೆ ಬಂದು ನಿಮ್ಮ ಹತ್ರ ಈ ಕಳ್ಳರು, ರೌಡಿಗಳು, ಅಕ್ಯೂಸ್ಗಳು ಇವ್ರದ್ದೆಲ್ಲ ಫೋಟೋಗಳಿರ್ತದಲ್ಲ, ಅದರಲ್ಲಿ ಇವಂದೇನಾದರೂ ಫೋಟೋ ಇದೆಯಾ ಅಂತ ನೋಡೋಕ್ಕೆ ಸ್ಟೇಷನ್ಗೆ ಬರಬೇಕು ಅಂತಿದ್ವಿ. ನೀವೇನಾದರೂ ಇರ್ತೀರಾ ಸರ್? ಗೌಡ್ರೆ, ನೀವು ಅವನ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದೀರಾ. ಆದರೆ ಇಲ್ಲಿ ಒಂದು ದೊಡ್ಡ ಅನಾಹುತನೇ ಆಗೋಗಿದೆ. ಕೋಮಾದಲ್ಲಿದ್ನಲ್ಲ ಆ ವ್ಯಕ್ತಿ, ಅವನನ್ನ ಇವನ್ ಕಡೆಯವರೇ ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾರೆ. ಏನು ಹೇಳ್ತಿದ್ದೀರಾ ಸರ್? ನೀವೆಲ್ಲ ಅಷ್ಟೊಂದು ಪ್ರೊಟೆಕ್ಷನ್ ಕೊಟ್ಟರು ಅವ್ನು ಅಲ್ಲಿಂದ ಕರ್ಕೊಂಡು ಹೋಗೋಕೆ ಹೆಂಗೆ ಸಾಧ್ಯ? ಅದೇ ಈಗ ನಮಗೆ ತಲೆನೋವಾಗಿರೋದು. ಯಾರು ಇವ್ರ ಕಡೆ ಇಬ್ಬರು ಬಂದು ನೀವು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಆಸ್ಪತ್ರೆಯವರು ಇದಕ್ಕೆ ಸುತರಾಂ ಒಪ್ಪಿಲ್ಲ. ಆಮೇಲೆ ಇವರು ಫೋರ್ಸ್ ಮಾಡಿದ್ದನ್ನು ನೋಡಿ ಪೊಲೀಸ್ನವ್ರು ಪರ್ಮಿಷನ್ ತೊಗೊಂಬನ್ನಿ ನಮಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವರಿಬ್ಬರು ಪೊಲೀಸ್ನವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇನ್ನಿಬ್ರು ಇವ್ರಿಗೆ ಗೊತ್ತಾಗ್ತಿರೋ ಥರ ಎಸ್ಕೇಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ನಾವು ಅವನ್ನ ಹುಡುಕ್ತಾ ಇದ್ದೀವಿ. ಈ CCTV ಫುಟೇಜಸ್ನು ಕೂಡ ಚೆಕ್ ಮಾಡ್ತಾ ಇದ್ದೀವಿ. ಏನಾದರೂ ವಿಷಯ ಗೊತ್ತಾದರೆ ನಿಮಗೆ ತಿಳಿಸ್ತೀವಿ. ಬಟ್ ನೀವು ಸ್ವಲ್ಪ ಹುಷಾರಾಗಿ. ಅವ್ರಿಗೆ ಏನಾದರೂ ಪ್ರಜ್ಞೆ ಬಂತು ಅಂದರೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ನೋಡಿದ್ರೆ ಮೇಡಮ್ ಎಂಥ ಕೆಲಸ ಆಯಿತು ಅಂತ. ಹಾಗಾದರೆ ಅವನು ಹಾಸ್ಪಿಟಲ್ಗೆ ಅದೇ ವಿಷಯಕ್ಕೆ ಹೋಗಿದ್ದಾನೆ ಅನಿಸುತ್ತೆ. ಅಷ್ಟರಲ್ಲಿ ನಮ್ಮ ಕೈಗೆ ಸಿಕ್ಕಾಕೊಂಡ. ಏನೂ ಗೊತ್ತಿಲ್ಲ ಅಂತ ನಾಟಕ ಮಾಡಿ ನಮ್ಮ ಹತ್ರನೇ ಎಸ್ಕೇಪ್ ಆಗಿಬಿಟ್ಟ. ಅದಕ್ಕೆ ಅವ್ನ ಫೋನ್ ವರ್ಕ್ ಆಗ್ತಿಲ್ಲ. ಅಥವಾ ಇದ್ರ ಹಿಂದೆ ಬೇರೆ ಯಾರ್ದಾದ್ರೂ ಕೈವಾಡ ಇದೆಯಾ ಅಂತ ಅನ್ನಿಸ್ತಿದೆ. ಯಾಕಂದರೆ ಅಷ್ಟೆಲ್ಲ ಪ್ರೊಟೆಕ್ಷನ್ ಇದ್ರೂ ಅವನ್ನ ಅಲ್ಲಿಂದ ಹೇಗೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ? ನನಗೂ ಹಂಗೆ ಅನಿಸಿದೆ ಮೇಡಮ್ ಅವರೇ. ಒಬ್ಬ ಕೋಮಾದಲ್ಲಿರೋ ವ್ಯಕ್ತಿನ ಅಷ್ಟು ಈಸಿಯಾಗಿ ಎಸ್ಕೇಪ್ ಮಾಡ್ಕೊಂಡು ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಇವರು ಅದನ್ನು ಮಾಡಿದ್ದಾರೆ ಅಂದರೆ ಖಂಡಿತ ಇವ್ರ ಹಿಂದಗಡೆ ಯಾವುದೋ ದೊಡ್ಡ ಕೈ ಕೆಲಸ ಮಾಡ್ತಿದೆ. ಈ ಊರಲ್ಲಿ ಅವ್ನಿಗೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇದೆಯಾ? ಇವ್ನು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದಾನೆ ಮೇಡಮ್ ಅವರೇ?